ಕೊರತೆಯಾದಂತಹ ಹಿನ್ನೆಲೆಯಲ್ಲಿ ರೈತರ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿದೆ. ಸೊ ಹಾಗಾಗಿ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಈ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಳೆ ಕೊರತೆಯಾದಂತಹ ಹಿನ್ನೆಲೆಯಲ್ಲಿ ರೈತರ ಬೆಳೆ ಎಲ್ಲವೂ ಕೂಡ ಹಾನಿಗೆ ಒಳಗಾಗಿದೆ. ಬೀದರ್ನಲ್ಲಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೆಸರು, ಉದ್ದು, ತೊಗರಿ, ಸೋಯಾ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿದ್ದಾವೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಬೆಳೆ ಒತ್ತೊತ್ತಾಗಿ ಇರಬೇಕು, ಬಟ್ ಆದರೆ ಅಲ್ಲಲ್ಲಿ ಬೆಳೆಗಳೆಲ್ಲವೂ ಕೂಡ ನಾಶವಾಗಿದೆ. ಕಾರಣ ಇಷ್ಟೇ, ಮಳೆ ಆಗ್ತಾ ಇಲ್ಲ ಅನ್ನುವಂತಹ ಕಾರಣ. ಸೊ ಹಾಗಾಗಿ ಬಿಜೆಪಿ ಶಾಸಕರು ರೈತರ ಜಮೀನುಗಳಿಗೆ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಜಮೀನಿಗಿಳಿದು ಬೆಳೆಗಳ ವಸ್ತುಸ್ಥಿತಿ ಏನಾಗಿದೆ ಅನ್ನುವಂತಹ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್ರಿಂದ ಪರಿಶೀಲನೆಯನ್ನ ಕೂಡ ನಡೆಸಲಾಗಿದೆ. ಅಧಿಕಾರಿಗಳಿಗೆ ಸಮರ್ಪಕ ಬೆಳೆ ಹಾನಿ ಸಮೀಕ್ಷೆಗೂ ಕೂಡ ಅವರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅರ್ಹ ರೈತರಿಗೆ ಪರಿಹಾರ ತಪ್ಪಬಾರದು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಕರೆಗೆ 50,000 ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಬೆಳೆ ಹಾನಿ ವರದಿ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಸರಿಯಾದಂತಹ ಸಮಯಕ್ಕೆ ಮಳೆಯಾಗಿದ್ದಿದ್ರೆ ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಇರಲಿಲ್ಲ. ಸಾಲ ಸೋಲ ಮಾಡಿ ಉದ್ದು, ಈ ಹೆಸರು ಕಾಳು, ಈ ಬೆಳೆಗಳೆಲ್ಲವನ್ನು ಕೂಡ ಬೆಳೆದಿದ್ದಾರೆ. ಬಟ್ ಆದರೆ ಸರಿಯಾಗಿ ಬೆಳೆ ಬಂದಿಲ್ಲ. ಹಾಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆದಿರುವಂತಹ ಬೆಳೆ ಹಾನಿಯಾಗಿದೆ ಒಂದು ಕಡೆ, ಮತ್ತೊಂದು ಕಡೆ ಮಾಡಿರುವಂತಹ ಸಾಲ ಹೇಗೆ ತೀರಿಸೋದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಸೊ ಹಾಗಾಗಿ ಶಾಸಕರು ಖುದ್ದು ಫೀಲ್ಡಿಗಿಳಿದು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಈ ಅರ್ಹ ಫಲಾನುಭವಿಗಳಿಗೆ ಸರಿಯಾದಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸರಿಯಾಗಿ ಈ ಬೆಳೆ ಪರಿಶೀಲನೆಯನ್ನು ನಡೆಸಿ ಯಾರ್ಯಾರಿಗೆ ಸಂಕಷ್ಟ ಆಗಿದೆ, ಅಂದರೆ ಯಾರ್ಯಾರಿಗೆ ಸಮಸ್ಯೆಗಳಾಗಿದೆ ಅಂಥವರಿಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಿದ್ದಾರೆ.